ಸ್ನೇಹಿತರೆ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಜೈ ಮೋಟಿವೇಶನಲ್ ಸ್ಪೀಕರ್ ಯೂಟ್ಯೂಬ್ ಚಾನಲ್. ಇವತ್ತಿನ ಕಂಟೆಂಟ್ ಏನು ಅಂತ ಹೇಳಿದ್ರೆ, ನೋಡಿ, ನಿಜವಾಗ್ಲೂ ನಿಮ್ಮನ್ನ ಪ್ರೀತಿ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಆ ಒಂದು ರಿಲೇಶನ್ಶಿಪ್ ಅಲ್ಲಿ ಅವರು ಟ್ರೂ ಆಗಿದ್ದಾರೆ, 100% ಅದ್ರಲ್ಲಿ ಮೋಸನೆ ಮಾಡಕ್ಕೆ ಅವ್ರ ಇಂಟೆನ್ಷನ್ ಇಲ್ಲ ಅಂತ ಹೇಳಿದ್ರೆ, ಈ ಮೂರು ವಿಚಾರಗಳು, ಈ ಮೂರು ಗುಣಲಕ್ಷಣಗಳು ಅಂಡ್ ಈ ಮೂರು ಏನಂತ ಹೇಳ್ತಾರೆ ಅಂತ ಹೇಳಿದ್ರೆ ರಿಯಾಲಿಟಿ ಅವರಲ್ಲಿ ಕಾಣುತ್ತೆ. ಏನು ಅಂತ ನೋಡೋದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ಇದೇ ತರದ ವಿಡಿಯೋಗಳು ಸಿಗುತ್ತೆ ನಿಮ್ಗೆ. ಕೊನೆ ತನಕ ನೋಡಿ. ಒಂದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಫಸ್ಟ್ ಪಾಯಿಂಟ್ ನೋಡೋಣ. ಏನ್ ಗೊತ್ತಾ, ಏನು ಅಂತ ಹೇಳಿದ್ರೆ, ಎಷ್ಟೇ ಜಗಳ ಮಾಡಿದ್ರು ನಿಮ್ಮನ್ನ ಬಿಟ್ಟು ಹೋಗಲ್ಲ. ಈಗ ನೋಡಿ, ಕೆಲವರು ಏನ್ ಮಾಡ್ತಾರೆ, ಸ್ವಲ್ಪ ಜಗಳ ಆಗಿದ ತಕ್ಷಣ ರಿಲೇಶನ್ಶಿಪ್ ಬೇಡ ಅಂತ ಬಿಟ್ಟು ಹೋಗ್ಬಿಡ್ತಾರೆ. ಬರೀ ಜಗಳ ಆಗಿದ ತಕ್ಷಣ ಒಂದ್ ನೆಪ ಹುಡುಕಿ ದೂರ ಆಗಕ್ ನೋಡ್ತಿರ್ತಾರೆ. ಅದ್ರ ಮಧ್ಯೆ ನಿಮ್ಗೆ ಎಷ್ಟೇ 100 ಸಲ ಜಗಳ ಆಗ್ಲಿ, ಒಂದು ರಿಲೇಶನ್ಶಿಪ್ ಅಂತ ಬಂದಾಗ ಅಲ್ಲಿ ಜಗಳಗಳು 100% ಆಗುತ್ತೆ. ಏರಿಳಿತ ಆಗ್ತಾ ಇರತ್ತೆ, ಅವಾಗೆಲ್ಲ ಜಗಳಗಳು ಆಗ್ತಾ ಇರತ್ತೆ. ಬಟ್ ಸ್ಟಿಲ್ ಎಷ್ಟೇ ಜಗಳ ಆದ್ರೂ ಕೂಡ ನಿಮ್ಮನ್ನ ಬಿಟ್ಟೇ ಹೋಗ್ತಿಲ್ಲ. ಅಗೇನ್ ಅವ್ರು ಕನ್ವಿನ್ಸ್ ಆಗ್ತಾರೆ, ಅಗೇನ್ ಬರ್ತಾರೆ. ಅಂದ್ರೆ ಕೋಪದಲ್ಲಿ ಆ ಮಾತು ಮಾತಾಡಿರ್ತಾರೆ, ಬಟ್ ಸ್ಟಿಲ್ ಅವರಾಗೆ ಬರ್ತಾರೆ. ಅಥವಾ ನೀವಾಗೆ ಹೋದಾಗ ಅವ್ರು ಕನ್ವಿನ್ಸ್ ಆಗ್ತಾರೆ. ಒಟ್ನಲ್ಲಿ ಯಾರೋ ಮುಖಾಂತರ ಕನ್ವಿನ್ಸ್ ಆಗ್ತಾರೆ, ಮತ್ತೆ ನಿಮ್ಮನ್ನ ಬಿಟ್ಟು ಹೋಗ್ತಾ ಇಲ್ಲ ಅಂತಂದಾಗ ದೇ ಆರ್ ದ ಬೆಸ್ಟ್ ಪೀಪಲ್ ಇನ್ ಯುವರ್ ಲೈಫ್ ಅಂತ ಹೇಳ್ಬೋದು. ಆ ತರದ ವ್ಯಕ್ತಿಗಳು ಸಿಗೋದು ಬಹಳ ಕಡಿಮೆ. ಆ ತರದ ವ್ಯಕ್ತಿಗಳು, ವ್ಯಕ್ತಿತ್ವ ಇರೋ ಜನ ನಿಮ್ಮನ್ನು ಪ್ರೀತಿ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಯು ಆರ್ ದ ಗ್ರೇಟ್ ಅಂಡ್ ಲಕ್ಕಿ ಇವತ್ತಿನ ಜನರೇಷನ್ಗೆ. ಸೆಕೆಂಡ್ ಪಾಯಿಂಟ್ ನೋಡೋಣ. ಏನ್ ಗೊತ್ತಾ, ನಿಯತ್ತಾಗಿರ್ತಾರೆ. ಎಷ್ಟೇ ಜಗಳಗಳು ನಡೀತಾ ಇರಲಿ, ಏನೇ ಆಗ್ತಿರ್ಲಿ, ನಿಮ್ ನಂಬಿಕೆ ದ್ರೋಹನ ಹಾಳು ಮಾಡ್ತಾ ಇರಲ್ಲ. ನಿಮ್ಮನ್ನಲ್ದಿರ ಬೇರೆ ನೋಡ್ತಾ ಇರಲ್ಲ. ನಿಮ್ಮೊಟ್ಟಿಗೆ ಚೆನ್ನಾಗಿರಕ್ ಇಷ್ಟಪಡ್ತಾರೆ, ನಿಮ್ ಜೊತೆಗೆ ಇರಕ್ ಇಷ್ಟಪಡ್ತಾರೆ. ನಿಮ್ ಪ್ರೀತಿನೇ ಬೇಕಾಗಿರತ್ತೆ. ನೀವೇ ಸರ್ವಸ್ವ ಆಗಿರ್ತೀರಿ, ನೀವೇ ಪ್ರಪಂಚ ಆಗಿರ್ತೀರಿ. ಸೊ ಈ ತರದಿಂದ ನಿಯತ್ತಾಗಿರ್ತಾರೆ. ಈಗ ನಾಯಿ ಹೇಗೆ ಒಂದು ರೊಟ್ಟಿ ಹಾಕಿದ ತಕ್ಷಣ, ಒಂದು ತುತ್ತು ಅನ್ನ ಕೊಟ್ಟ ತಕ್ಷಣ ಹಂಗೆ ನಿಯತ್ ಕಾಪಾಡ್ಕೊಂಡ್ ಬರುತ್ತಲ್ಲ, ಆಸ್ ಇಟ್ ಇಸ್ ಇವರು ನಿಯತ್ ಕಾಪಾಡ್ಕೊಂಡ್ ಬಂದಿರ್ತಾರೆ. ನೀವು ಚೆನ್ನಾಗಿದ್ದಂತ ದಿನಗಳನ್ನ ಅದ್ ನೆನ್ಸ್ಕೊಂಡ್ ಅಗೇನ್ ನಿಯತ್ತಾಗಿರ್ತಾರೆ. ಇವತ್ತಿಗೇನೋ ಕೋಪ ಬಂದಿರ್ಬೋದು, ಇವತ್ತಿಗೇನೋ ಜಗಳ ಬಂದಿರ್ಬೋದು ಇಬ್ರು ಮಧ್ಯೆ, ಆದ್ರೆ ನಿಯತ್ತಾಗಿರ್ತಾರಲ್ಲ, ಅದಕ್ಕೆ ಕಾರಣ ಹೇಳೋದು ಏನು ಅಂತ ಹೇಳಿದ್ರೆ ನಿಜವಾದ ಪ್ರೀತಿ ಅಂತ ಹೇಳಿ. ಅಂಡ್ ನಿಜವಾದ ಪ್ರೀತಿ ಮಾಡೋರು ಹೀಗೆ ಇರ್ತಾರೆ. ನೆಕ್ಸ್ಟ್ ಪಾಯಿಂಟ್ ಏನು ಅಂತ ಹೇಳಿದ್ರೆ, ಬಿಟ್ಕೊಡಲ್ಲ ರೀ. ಯಾವುದೇ ಕಾರಣಕ್ಕೂ ನಿಮ್ಮನ್ನ ಎಲ್ಲೂ ಬಿಟ್ಕೊಡಲ್ಲ. ಎಷ್ಟೇ ಅವಮಾನಗಳಾಗ್ಲಿ, ಇಷ್ಟೇ ಕಿತ್ತಾಡ್ಕೊಂಡಿರ್ಲಿ, ನೀವು ಒಬ್ರಿಗೊಬ್ರು ಹೊರಗಡೆ ಯಾರೋ ಕೇಳಿದಾಗ ಏನ್ ರೆಸ್ಪೆಕ್ಟ್ ಕೊಡ್ಬೇಕು, ಏನ್ ಗತ್ತಲ್ಲಿ ಮಾತಾಡ್ಬೇಕು, ಏನ್ ಭಾವನೆಗಳನ್ನ ಕೊಡ್ಬೇಕು, ಏನ್ ಪ್ರೀತಿಯಿಂದ ಮಾತಾಡ್ಬೇಕು, ರೆಸ್ಪೆಕ್ಟ್ ಕೊಡ್ಬೇಕು, ಎಲ್ಲಾನು ಕೂಡ ಹೊರಗಡೆ ವ್ಯಕ್ತಿಗಳ ಹತ್ರ ತೋರಿಸ್ಕೊಳ್ತಾ ಇರಲ್ಲ. ನೀವ್ ಎಷ್ಟೇ ಜಗಳ ಮಾಡ್ಕೊಂಡಿರಿ, ಅದೇನೇ ಆಗಿರ್ಲಿ, ಮನೆ ಒಳಗಡೆ 4 ಗೋಡೆ ಮಧ್ಯೆ, ಬಟ್ ಯಾರೋ ವ್ಯಕ್ತಿ ಬಂದಾಗ ನಿಮ್ಮನ್ನ ಅಗೇನ್ ಪ್ರೀತಿಯಿಂದ ಕಾಣ್ತಾರೆ, ಅದೇ ಮಾತಾಡ್ತಾರೆ. ಇದೇ ಅಲ್ವಾ ಬೇಕಾಗಿರೋದು ರಿಲೇಶನ್ಶಿಪ್ಗೆ. ಬಿಟ್ಟು ಕೊಡಬಾರ್ದ್ರಿ. ಆಕ್ಚುಲಿ ಪಬ್ಲಿಕ್ ಮುಂದೆ ನೀವು ಅವ್ರಿಗೆ ಬಿಟ್ಕೊಟ್ಟಾಗ 100% ಹೇಳ್ತೀನಿ, ಅವ್ರು ಲಾಯಕಲ್ಲ ನಿಮ್ ಪ್ರೀತಿ ಮಾಡಕ್. ಹುಡುಗಾನು ಬಿಟ್ಕೊಡ್ಬಾರ್ದು, ಹುಡುಗಿನೂ ಬಿಟ್ಕೊಡ್ಬಾರ್ದು. ಈ 3 ವಿಚಾರಗಳು, ಈ 3 ಲಕ್ಷಣಗಳು ನಿಮ್ಮ ಲವ್ ಅಲ್ಲಿ ಇಬ್ಬರಲ್ಲೂ ಇತ್ತು ಅಂತ ಹೇಳಿದ್ರೆ ಆ ಒಂದು ರಿಲೇಶನ್ಶಿಪ್ ಅಲ್ಲಿ ಹೆಲ್ದಿ ಆಗಿದೆ, ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿರುತ್ತೆ ಫ್ಯೂಚರ್ ಅಲ್ಲೂ ಕೂಡ. ಅಂಡ್ ಅದು 100ಕ್ಕೆ 1 ರಿಲೇಶನ್ಶಿಪ್ ಆಗಿರುತ್ತೆ. ಆಕ್ಚುಲಿ ಇದು ಎಲ್ಲರೂ ಕೂಡ ಅಳವಡಿಸ್ಕೊಬೇಕು. ನಾವೆಲ್ಲ ಮನುಷ್ಯರಾಗಿದೀವಿ ಅಂದ್ಮೇಲೆ ಹೀಗೆ ಬದುಕ್ಬೇಕಲ್ಲ. ಜಗಳಗಳು ಬರುತ್ತೆ, ರೈಟ್. ಅಟ್ರಾಕ್ಷನ್ ಆಯ್ತು, ಇಂಪ್ರೆಸ್ ಆಯ್ತು ಅಂತ ಯಾರಿಂದೇನೋ ಹೋಗ್ಬಿಟ್ಟು ನಿಯತ್ ಹಾಳು ಮಾಡ್ಕೋಬೇಡಿ. ಅಂಡ್ ಬಿಟ್ಟು ಕೊಡ್ಬೇಡಿ. ಓಕೆ ಸ್ನೇಹಿತರೆ, ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ. ಅಂಡ್ ನಿಮ್ಗೆ ಈ 3 ಪಾಯಿಂಟ್ ಇಷ್ಟ ಆದ್ರೆ ಅದಕ್ಕೂ ಕಮೆಂಟ್ ಮಾಡಿ. ಅಂಡ್ ಒಂದು ರಿಕ್ವೆಸ್ಟ್, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ದಯವಿಟ್ಟು ಎಲ್ಲರೂ ನಿಮ್ ಸ್ಟೇಟಸ್ ಅಲ್ಲಿ ಇಟ್ಕೊಳ್ಳಿ ವಿಡಿಯೋನ. ಲಿಂಕ್ ತಗೊಂಡು ನಿಮ್ಮ ವಾಟ್ಸ್ಆಪ್ ಸ್ಟೇಟಸ್ ಇಟ್ಕೊಳ್ಳಿ, ಇನ್ಸ್ಟಾ ಸ್ಟೇಟಸ್ ಇಟ್ಕೊಳ್ಳಿ, ಶೇರ್ ಮಾಡಿ, ಸಪೋರ್ಟ್ ಮಾಡ್ರಿ. ಈ ತರ ವಿಡಿಯೋಗಳು ಸಪೋರ್ಟ್ ಮಾಡಿದ್ರೆ ಇನ್ಯಾವ ವಿಡಿಯೋಗೆ ಸಪೋರ್ಟ್ ಮಾಡ್ತೀರಾ? ಇವತ್ತಿನ ಜನರೇಷನ್ ಅಲ್ಲಿ ರಿಲೇಶನ್ಶಿಪ್ ಉಳಿಸ್ಕೊಳ್ಳೋ ದೊಡ್ಡ ಒಂದು ಕಷ್ಟ, ರೈಟ್. ಆ ಇನ್ಫಾರ್ಮೇಶನ್ ಕೊಡ್ತಾ ಇದೀನಿ, ಒಂದು ರೀಸನ್ ಒಳ್ಳೇದಾಗ್ಲಿ ಅಂತ. ಅಂಡ್ ಕೌನ್ಸಿಲಿಂಗ್ ಬೇಕಂದ್ರೆ ಕಾಂಟ್ಯಾಕ್ಟ್ ಮಾಡಿ. ಮತ್ತೊಂದು ಟಾಪಿಕ್ ಅಲ್ಲಿ ಸಿಗ್ತೀನಿ. ಬಾಯ್.